ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಂದಿರಿ ಫ್ರೆಂಡ್ಸ್? ನಾವು ಆರಾಮದೀವಿ ನೋಡ್ರಿ. ನಾವು ಸೋಮವಾರ ವಿಡಿಯೋ ಸ್ಟಾರ್ಟ್ ಮಾಡಂತೀವಿ. ಈಗೇನು ಮಾನವಮಿ ಹಬ್ಬ ಬಂತು, ಹಂಗಾಗಿ ಇವತ್ತು ಸೋಮವಾರ ನಮ್ಮ ಮನೆಯವ್ರದ್ದು ಸುಟ್ಟಿ ಇತ್ತು. ಹಂಗಾಗಿ ಮುಂಜಾನೆ ಇವತ್ತು ಸ್ವಲ್ಪ ಚಾ ಅದನ್ನೆಲ್ಲ ಕುಡಿದು ಒಮ್ಮೆ ಜಾಡ್ಸೋಕ್ಕೆ ಚಾಲು ಮಾಡಿದ್ವಿ. ಜಾಡ್ಸೋದು ಇಷ್ಟೊತ್ತನ ಆಯ್ತು ನೋಡ್ರಿ, ಮುಗೀತು ಜಾಡ್ಸೋದು ಕೆಲಸದೆಲ್ಲ. ಒಟ್ಟು ಜಾಡಿಸ್ಕೊಂಡು ಫ್ರೆಂಡ್ಸ ಒಂದು ಸ್ವಲ್ಪ ಬೆಡ್ಶೀಟ್ ಅದನ್ನೆಲ್ಲ ತೆಗೆದು ಈ ಕಡೆ ಇಟ್ಟಿವಿ. ಸೊ ಗಾದಿ ಮ್ಯಾಗ ಅದೆಲ್ಲ ನೀರದೆಲ್ಲ ಚೆಲ್ಲನ ಒಂದು ಸ್ವಲ್ಪ ಗಾದಿ ಅದೆಲ್ಲ ಆರಲಿ, ಆಮೇಲೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಹಾಕಿದ್ರೆ ಆಯಿತು ಅಂತೇಳಿ ಆಟ ಆಡತ್ತಾರೆ. ಬೀಳ್ತೀರಿ खाली उतर. स्नेहा ते टेबल खाली ठेव, खाली ठेवून बसा. मला कामं करायचे, उगं किरकिर करू नको. बसा खाली. परत खाली बिली पडल्यास तर असला करू नको म्हणून किती वेळा सांगते ना. खाली आहे, टेबल घेऊन खाली आहे. इथंच खेळा म्हणले की परत वर. ए अगं कार्टन येऊन सुजी खाली आहे. पडतोस पिलो. ए पिल्या कोण पिल्या पडतो. स्नेह ते टेबल खाली घेऊन ಬಂದ್ರೆ ನೋಡ್ರಿ ಇವರು ಟೈಮ್ ಆಯ್ತು. ಇವರು ನಾವೆಲ್ಲ ನಮ್ಮ ಕೆಲಸ ನಮ್ಗೆ ಹಂಗೆ ಅವ್ರು ಬರ್ತಾರೆ ನೋಡ್ರಿ ಡ್ಯೂಟಿಗೆ ಬಂದಂಗೆ ಹಾಜರ್. ಅವೆಲ್ಲ ಚಿನ್ನ ಹೋಗ್ಯಾನ ಫ್ರೆಂಡ್ಸ್. ಎಲ್ಲ ಜಿಡಿಯೋದೆಲ್ಲ ಹೊಡ್ಕೊಂಡಿದ್ದಾಯ್ತು ನೋಡ್ರಿ. ಅಡುಗೆ ಮನೆಯಿಂದ ಅಷ್ಟು ಮ್ಯಾಗಿಂದು ಎಲ್ಲ ತೆಗೆದು ಜಾಡಿಸ್ಕೊಂಡು ಮತ್ತು ರಿಟರ್ನ ಇಟ್ಟಿವಿ. ನಾನು ಹೋಗ್ಬೇಕೀಗ ಆಗಂಗಿಲ್ಲ, ಮೊನ್ನೆನೇ ಹೇಳ್ದಂಗೆ. ಸೊ ಇದನ್ನೆಲ್ಲ ಅಷ್ಟು ಜೇಡಿ ಒಡ್ಸೋದ್ಮ್ಯಾಗ ಎಲ್ಲ ಇದು ಮಾಡಿವಿ. ಎಲ್ಲ ಹಂಗಿನಂಗೆ ಒಳ್ಳೆ ಇಟ್ಟೀನಿ. ಆಮೇಲೆ ಇನ್ನು ಕ್ಲೀನಾಗಿ ಏನೂ ಜೋಡಿಸ್ಕೊಂಡಿಲ್ಲ. ಪೇಪರ್ ಹಾಳೆ ತರಬೇಕು, ಪೇಪರ್ ಹಾಳೆ ತಂದ್ಮೇಲೆ ಜೋಡಿಸೋದ್ರೆ ಆಯಿತು ಅಂತೇಳಿ ಮ್ಯಾಗಿಂದೂ ಎಲ್ಲ ನೋಡ್ರಿ ಜೇಡಿ ಹೊಡ್ಕೊಂಡು ತಕ್ಕೋದು ಇಟ್ಕೊಂಡು ಡಬ್ಬಗಳು ತಳಗ. ಅಲ್ಲಿ ನೋಡ್ರಿ ಒಂದು ಸ್ವಲ್ಪ ಹೆಂಗೆ ಬುಳು ಸಟ್ಟೋದಂಗೆ ಆಗ್ಯದ ನೋಡ್ರಿ. ಯಾಕಂದ್ರೆ ಡಬ್ಬಿಗಳು ಇಟ್ಟಿರ್ತೀವಲ್ಲ, ಸೊ ಇಲ್ಲಿ ಗಾಳಿ ಅದು ಹೆಚ್ಚು ಹಾಡಂಗೆ ಇಲ್ಲ ನಮ್ಮ ಮನೆದೊಳಗೆ. ಈ ಕಿಟಕಿ ಜಾಸ್ತಿ ಕಂಟಿನ್ಯೂ ತೆಗೆದು ಇಡೋದಕ್ಕಾಗಂಗಿಲ್ಲ, ಯಾಕಂದ್ರೆ ಇಲ್ಲಿ ಬಾತ್ರೂಮ್ ಇರ್ತೈತಲ್ಲ. ಹಂಗಾಗಿ ಕೆಲಸ ಮಾಡೋ ಟೈಮ್ದಾಗ ಅಷ್ಟು ತೆಗಿತೀನಿ, ಇಲ್ಲ ಲೈಟ್ ಓದಂಥ ಟೈಮ್ದಾಗ ಅಷ್ಟು ತೆಗಿತೀನಿ. ಇಲ್ಲಿ ಬೆಕ್ಕದು ಬರ್ತಾವ, ಮತ್ತು ಇಲ್ಲಿ ಭಾಳ ಬರೋ ಚಾನ್ಸಸ್ ಭಾಳ ಐತಿ. ಹಾಗಾಗಿ ಇದು ಯಾವಾಗೂ ಪ್ಯಾಕೇ ಇರ್ತೈತೆ ನೋಡ್ರಿ. ಇದು ಒಂದೇ ಕಿಟಕಿ ಇರೋದು. ಹಾಗಾಗಿ ನಮ್ಮ ಮನೆದೊಳಗೆ ಒಂದು ಸ್ವಲ್ಪ ಗಾಳಿ ಬೀಳೋಕೆ ಆಡೋದನ್ನು ಕಮ್ಮಿ ಅಂತ ಹೇಳ್ಬೋದು ನೋಡ್ರಿ. ಇವೆಲ್ಲ ನೋಡ್ರಿ ಮ್ಯಾಗಿಟ್ಟು ಡಬ್ಬಿಗಳು ಹೊಸ ತಳಗಿಟ್ಟಿವಿ. ಇನ್ನೂ ತಿಕ್ಕಿರ ಫ್ರೆಂಡ್ಸ, ಹಂಗೆ ತೆಗೆದು ಇಟ್ಟಿವಿ ತಳಗ. ಹೊಲಸು ಅದೆಲ್ಲ ಭಾಳ ಆಗ್ಯಾವ, ನೋಡ್ತಿರ್ಬೋದು ನೀವು. ಇದೆಲ್ಲ ಇಸದೆ ಒಟ್ಟು ತೆಗೆದು ಇಟ್ಕೋಬೇಕು ಫ್ರೆಂಡ್ಸ. ಚಹಾ ಮಾಡ್ಕೊಂಡಿದ್ವಿ, ಬರೀ ಚಹಾ ಅಷ್ಟೇ ಮಾಡ್ಕೊಂಡಿದ್ವಿ. ಇನ್ನೂ ಏನೂ ನಾಷ್ಟದ ಏನೂ ಮಾಡಿಲ್ಲ. ಪಟ ಕೆಲಸ ಮಾಡಿದ್ರೆ ಆಯಿತು ಅಂತೇಳಿ ಇವನ್ನಿನ್ನ ಇನ್ನೂ ತೆಗೆಯೋಕೆ ಹೋಗಿಲ್ಲ. ನೋಡ್ಬೇಕಾ ಫಸ್ಟ್ ಇವನ್ನೆಲ್ಲ ತೊಳ್ಕೊಂಡ್ಬಿಡ್ತೀವಿ. ಒಂದು ಸ್ವಲ್ಪ ಮಾಮೂಲಿ ಬಾಂಡೆಗಳೂ ಅದಾವೆ ಇಲ್ಲಿ. ಇದು ರ್ಯಾಕನ್ನು ತೆಗಿಬೇಕು ಈ ಸದ್ದಿ. ಎಲ್ಲ ಒಮ್ಮೆ ಜಾಗ ಸಾಲಂಗಿಲ್ಲ ಅಂತೇಳಿ ಏನೂ ತೆಗ್ದಿಲ್ಲ. ಇದನ್ನ ಎಲ್ಲ ಒಟ್ಟು ರ್ಯಾಕ್ ಅದನ್ನೆಲ್ಲ ತೆಗೆದು ತೊಳಸ್ಕೊಂಡು ಅವನು ಭಾಂಡೆ ಎಲ್ಲ ತಿಕ್ಕೊಂಡು ನೋಡ್ರಿ ಆಡಾಡ್ತಾರೆ ನಮ್ಮ ಪಿಲ್ಲು ಮತ್ತು ನಮ್ಮ ಸ್ನೇಹ. ಇಲ್ಲೇ ತಳಗಾಡ್ರಿ, ಮ್ಯಾಗ ಪಲಂಗ್ ಮ್ಯಾಗ ಒಯ್ಬೇಡ್ರಿ ಅದನ್ನ. ಟೇಬಲ್ ತಳಗ ಬೀಳ್ತಾನವ. ಇಲ್ಲಿದಿಲ್ಲೇ ಆಡ್ರಿ. ಹಾಂ ಪಿಲ್ಲು, ಖಾಲಿಜ್ खेळा, वर नको खेळा. ऐ हां गाणं म्हण म्हण. बोशी कबड्डी म्हण. ऐ ಇವ್ರು ಆಡತ್ತಾರ ಫ್ರೆಂಡ್ಸ. ಸೊ ಇವರು ಪಿಲ್ಲುನು ಹಾಲು ಕುಡ್ದಾನ. ಈಕಿನ್ನು ಚಹಾ ಮತ್ತು ಟೋಸ್ಟ್ ತಂದಿದ್ರು. ಚಹಾ ಮತ್ತು ಟೋಸ್ಟ್ ತಿಂದಿದ್ದಾಳ. ಹಾಗಾಗಿ ಒಂದೂವರೆ ತಾಸು ಆರಾಮಾಗಿ ಆಡ್ತಾರೆ ಅವರು. ಫಟಾಫಟ ಅಂತೇಳಿ ನನ್ನ ಕೆಲಸನ ನಾನು ಮಾಡ್ಕೊತೀನಿ. ಈಗ ನಾವು ನೋಡೋಣ ಮತ್ತೆ ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡೋದೈತೆ ಅವಾಗ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಾರ್ಯಕ್ರಮ ಜೋರು ನಡೆದು ಫ್ರೆಂಡ್ಸ್. ಯಾಕಂದ್ರೆ ಇವತ್ತೇ ಸುಟ್ಟಿ ಐತಿ ನಮ್ಮ ಮನ್ಯಾಗ, ಹಂಗಾಗಿ ಇವತ್ತೇ ಮಾಡಿದ್ರೆ ಆಯಿತು ಅಂತೇಳಿ.
ನೀವು ದಸರಾ ಹಬ್ಬದ ಸ್ವಚ್ಛತೆ ಕಾರ್ಯಕ್ರಮ ಮಾಡಿರೋ ಇಲ್ಲೋ ಇನ್ನೂ ಮಾಡೋದೈತನೋ ಅಂತೇಳಿ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿ. ನಮ್ಗೆ ಇನ್ನೂ ಟೈಮ್ ಇಲ್ಲ, ಸೊ ಜಾಡಿಸ್ಕೊಳೋದೇ ಮೇನ್ ಇತ್ತು. ನಮ್ಮ ಮನೆಯವ್ರ ಸಂಬಂಧ ವೇಟ್ ಮಾಡತ್ತಿದ್ವಿ, ಅವ್ರಿಗೆ ಟೈಮ್ ಇದ್ದಿದ್ದಿಲ್ಲ. ಹಾಗಾಗಿ ಇವತ್ತು ಆಯ್ತು ನೋಡ್ರಿ, ಜಾಡಿಸ್ಕೊಂಡ್ಮ್ಯಾಗ ಬಾಂಡೆ ತೊಳ್ಕೊಳೋದು ಚಾಲು ಆಗ್ತೈತಿ. ಇದು ಏನಂದ್ರೆ ಈ ಫಾಲ್ಟನ್ನು ಆಮೇಲೆ ಮಾಡ್ಕೊಂಡು ಆಯ್ತು. ಫಸ್ಟ್ ಇವನ್ನೆಲ್ಲ ಸಿಕ್ಕೊಂಡ್ಬಿಟ್ರೆ ಆಯಿತು ಅಂತೇಳಿ. ಓಕೆ ಫ್ರೆಂಡ್ಸ್, ಇವನ್ನೆಲ್ಲ ಭಾಂಡೆ ತಿಕ್ಕೋತೀವಿ, ಮತ್ತು ಆಮೇಲೆ ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡೋದಾಗುತ್ತೆ ಅವಾಗ ಮಾಡ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಾವು ಆಮೇಲೆ ವಿಡಿಯೋ ಮಾಡ್ತೀವಿ. ಫ್ರೆಂಡ್ಸ, ಇನ್ನೂ ಮುಂಜಾನಿದೆ ಇದು ವಿಡಿಯೋ ಪ್ಲೇ ಅಂತ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಮಾಡೀನಿ, ಅದನ್ನ ಹಾಕತ್ತೀನಿ. ನಮ್ಮ ಪಿಲ್ಲು ಮತ್ತು ನಮ್ಮ ಸ್ನೇಹರ ಅಪ್ಪನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ನೋಡ್ರಿ. ಟೇಬಲ್ ಮ್ಯಾಗ ಹತ್ತಿದ್ರು ನಮ್ಮ ಮನೆಯವ್ರು, ಯಾಕಂದ್ರೆ ಫ್ಯಾನನ್ನು ಎಲ್ಲ ಜಿಡಿಯೋದೆಲ್ಲ ಹೊಡ್ಕೊಂಡಾದ್ಮ್ಯಾಗ ಫ್ಯಾನ್ ತೆಗೆದು ಕೊಟ್ಟಿದ್ರು. ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಸ್ವಚ್ಛಗೆ ತೊಳೆದು ಒರೆಸಿ, ಮತ್ತು ಅಂದ್ರೆ ಈಗ ಭಾಳ ಸೆಕೆ ಆಗುತ್ತಲ್ಲ, ಫ್ಯಾನ್ ಇರ್ಲಿಕ್ಕೆ ನಡೆಯಂಗಿಲ್ಲ. ಹಾಗಾಗಿ ಫಸ್ಟ್ಗೆ ಫ್ಯಾನನ್ನು ತೊಳೆದು ಕೊಟ್ಬಿಟ್ನೆ. ಅವ್ರು ನಟ್ ಫಿಟ್ ಮಾಡತ್ತಿದ್ರು ಮ್ಯಾಗೇರಿ. ಪಾಪ ಬೀಳ್ತಾರೆ ನೋಡು ಅಂತ ಹೇಳಕತ್ತಿದ್ನಲ್ಲ, ಅದಕ್ಕೆ ಟೇಬಲನ್ನು ಇಬ್ಬರು ಕೂಡಿ ಗಟ್ಟಿಗೆ ಹಿಡ್ಕೊಂಡಿದ್ರು ನೋಡ್ರಿ. ಟೇಬಲ್ ಹಿಡ್ಕೊಂಡ್ರೆ ಪಪ್ಪ ಬೀಳಲ್ಲ ಅಂತೇಳಿ ಎಷ್ಟೊಂದು ಪ್ರೀತಿ ನೋಡ್ರಿ ಮಕ್ಕಳಿಗೆ ಪಪ್ಪನ ಮ್ಯಾಗ. ನಾವು ಒಂದು ಇಡೀ ದಿನ ನಾವು ಅವರಿಗೆ ಎಷ್ಟೊಂದು ಪ್ರೀತಿನ ನೋಡಿದ್ರು ಕೂಡ ಒಂದಿನ ಅವ್ರ ಪಪ್ಪ ಇದ್ರು, ಆ ಪಪ್ಪನ ಪಾರ್ಟಿನೇ. ಹಾಗೆ ಭಾಂಡೆ ಎಲ್ಲ ತಿಕ್ಕೋದು ಲೇಟ್ ಆಗ್ತೈತಿ, ನಾಷ್ಟ ಮಾಡ್ಕೊತ ಕೂತ್ರ ಅಂತೇಳಿ ಚಹಾ ಬಿಸ್ಕುಟ್ ಅಷ್ಟೇ ತಿಂದಿದ್ವಿ ಮುಂಜಾನೆ. ಆಮೇಲೆ ಒಂದು ಸ್ವಲ್ಪ ಭಾಂಡೆ ಅದೆಲ್ಲ ತಿಕ್ಕಾದ್ಮ್ಯಾಗ ಸೊ ನಮ್ಮ ಸ್ನೇಹನಿಂದನೇ ಇವತ್ತು ಇಡ್ಲಿ ವಡೆ ಹೊರಗಿಂದ ಪಾರ್ಸಲ್ ಬಂತಂತ ಹೇಳ್ಬೋದು. ಯಾಕಂದ್ರೆ ಆಕೆ ಮನೆಗೆ ಎಷ್ಟೇ ನೀವು ರುಚಿಯಾಗಿ ಇಡ್ಲಿ ಮಾಡಿದ್ರು ಆಕೆ ಹೊರಗಿಂದ ಇಡ್ಲಿ ವಡೆ ಭಾಳ ಇಷ್ಟಪಡ್ತಾಳೆ. ಹಂಗಾಗಿ ಈಕೆ ಹೇಳಿದ್ಲು, ನನ್ನ ಮನೆಗೇನು ಮ್ಯಾಡ್ ಪಪ್ಪ ನಾಷ್ಟ ತೊಗೊಂಬ ಅಂತೇಳಿ. ಹಂಗಾಗಿ ನಮ್ಮ ಮನೆಯವರು ಇಡ್ಲಿ ವಡೆ ತಂದಿದ್ರು. ಸೊ ನಾಷ್ಟ ಮಾಡಾಕತ್ತೀವಿ ನೋಡ್ರಿ ನಾವು. ಬರ್ರಿ ಫ್ರೆಂಡ್ಸ್, ನಾಷ್ಟ ಮಾಡೋಣಂತ. ನೀವು ಕೂಡ ಫ್ರೆಂಡ್ಸ್ ನೋಡ್ರಿ, ಎಕ್ಸ್ಟ್ರಾ ಮಾಡಿದ್ದು ಕುರ್ಡಿಗೆ ಹಪ್ಪಳ ಏನಿರ್ತಾವಲ್ಲ ಅವನ್ನ ಇದ್ರಾಗ ಹಾಕಿಟ್ಟಿರ್ತೀನಿ. ಭಾಳ ವರ್ಷದ ವರ್ಷ ಮಾಡಿದ್ದೆಲ್ಲ ಕಲಸ್ ಅಲ್ವಾ. ಸರಿ, ಇವು ಅಕ್ಕಿ ನೋಡ್ರಿ, ಇವು ಅಕ್ಕಿ ಕುರ್ಡಿ, ಇವು ಗೋಧಿ ಸರಿ ಪಿಡು. ಈ ಕಡೆ ಬಾಪು ಒಂದು ಹಿಂಗೆಲ್ಲ ಇವು ನೋಡ್ರಿ, ಇವು ಅಕ್ಕಿ ಹಪ್ಪಳ ಇವತ್ತು ಮಾಡಿದೆಲ್ಲ ಕಲಸ್ ಅದು. ಸರಿ ಪಿಡು, ಈ ಕಡೆ ಬಾ, ತೆಗಿಬೇಡು. ಇವನ್ನೆಲ್ಲ ಒಣಗಿಸಿ ಹಿಂಗತ್ತೆ ಕ್ಯಾರಿ ಬ್ಯಾಗ್ದಾಗ ಹಾಕಿಟ್ಟಿರ್ತೀನಿ. ಒಂದೊಂದು ವರ್ಷ ಇಲ್ಲಾಂದ್ರೆ 2 ವರ್ಷನೂ ಕೂಡ ನಾವು ಯೂಸ್ ಮಾಡ್ಬೋದು ನೋಡ್ರಿ. ಅದನ್ನ ಸ್ವಚ್ಛ ಇಡಬೇಕು, ಹುಳ ಅಲ್ಲಾರ್ದಂಗ ಬಿಸಿಲಿಗೆ ಕೂಡ ಬಿಸಿಲು ಬಿದ್ದಿರ್ತದೆ ನೋಡ್ರಿ. ಅಂಥ ಟೈಮ್ದಾಗ ಒಣಗಿಸಿದ್ವಿ ಅಂತಂದ್ರೆ ಏನೂ ಆಗಂಗಿಲ್ಲ. 2-3 ವರ್ಷನಾದ್ರೂ ಕೂಡ ನಾವು ಹಪ್ಪಳ ಕುರ್ಡಿಗೆನ ಯೂಸ್ ಮಾಡ್ಬೋದು. ಎಷ್ಟೇ ಇದು ಇಟ್ಟಿದ್ದೆ ನಾನು, ಈ ಕಲರ್ಸಿಗೆ ಒಂದು ತಗೋತೀನಿ ಹಪ್ಪಳ. ಅದನ್ನ ಏನಿಲ್ಲ ಸರಿ ಅಪ್ಪು. ನಮ್ಮ ಎಲ್ಲ ಭಾಂಡೆ ಸಾಮಾನು ಮದುವೆ ಕೊಟ್ಟಿದ್ದು ಇವನ್ನ ಒಟ್ಟೆ ಯೂಸ್ ಮಾಡಿಲ್ಲ, ಹಂಗ ತೆಗೆದಿರ್ತೀನಿ. ಮತ್ತು ಈಗ 10 ಮನೆ ನೋಡ್ರಿ, ನಮ್ಗೆ ಎಷ್ಟು ಯೂಸ್ ಆಗ್ಬೇಕಲ್ಲ ಅಷ್ಟೇ ತೊಗೊಂಡಿದ್ದೀನಿ. ನಾನು ನಮ್ಗೆ 10 ಸಾಮಾನನ್ನ ಅದ್ರಾಗ ಹಾಕಿದ್ದೀನಿ. ಶಾವಿಗೆ ತಂದಿದ್ವಿ, ಅದ್ರಾಗ ಒಂದು 4 ಕಿಲೋ ಕಲಸಾಗ ಇದು 1 ಕಿಲೋ ಅದಷ್ಟು ಉಳಿದೈತೆ ನೋಡ್ರಿ. ಅದು ಮುಂದಕ್ಕೆ ಸರ್ಕುವ
ಪೇಪರ್ ಅವಲಕ್ಕಿ, ಇದು ಜಗಲಿ ತಾಗಿಂದ ಇದು ಡಬ್ಬಿ. ಈ ವರ್ಷದ ಹಪ್ಪಳ ನೋಡ್ರಿ ಇವ ನಮಗೆ ಹೊರ ತೆಗೆದಿಟ್ಟಿವಲ್ಲ ಹೆಂಗಾಗ ನೋಡ್ರಿ ಎಲ್ಲ ಹತ್ಕೊಂಡಂಗಾಗಿವ. ಈಗ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿ ಬರ್ಬೇಕು. ಇದೆಲ್ಲ ಬಾಂಡೆ ಬೇಕಾಗ್ತೈತಿ. ಇವೆಲ್ಲ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿ ಬರೋಣ ಬರ್ರಿ. ಸರಿ ಇರಲ್ಲಕ್ಕ ಪುಟ್ಟ ಪುಟ್ಟ ಹೇಳಿದ್ದೆ ನೀಳಾ ಕಲರ್ ಖಾಲಿ ಕಲರ್ ನೀಲ ಕಲರ್ छान साडीघालून खेळत होती की कुठं कुठे ठेवली ते साडी घालून खेळत होती म्हणजे ನಾನು ಗೋಧಿ तू भी चप्पल घालून आली नाही. ಒಂದಕ್ಕೊಂದು ಅಂಟ್ಕೊಂಡವ. काल तुला तर काढली नाही काढण्यास ಇದನ್ನ ಸ್ವಲ್ಪ ತಿಕ್ಕಿ ಒರೆಸಿ ತಿಕ್ಕಿ ಬರೀ ಬಿಸಿಲಿಗೆ ಇಟ್ಟಿದ್ದೆ. ಒಣಗ್ಯದ ನೋಡ್ರಿ ಈಗ ಸಾಫ್ ಆಗೈತಿ. दोन मिनिट सर काय करतोस रे? ಬಿಸಿಲಿಗೆ ಯಾಕೆ ಇರಬೇಕು ಅಂತಂದ್ರೆ ನೀವು ಕೂಡ ಅಷ್ಟೇ ಈಗ ದಸರಾ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಬೇಕು. ಬಾಂಡೆನೆಲ್ಲ ತಿಕ್ಕೊತಿರ್ತೀರಿ ಮನೆಯಾಗನೇ ನಾವು ಮಳೆ ಇದ್ದಿಲ್ಲ ಅಂತಂತಂದ್ರೆ ಬಿಸಿಲಿತ್ತು ಅಂತಂದ್ರೆ ಬಾಂಡೆಗಳನ್ನ ತಿಕ್ಕಿ ಸ್ವಲ್ಪ ಬಿಸಿಲಿಗೆ ಇಟ್ಟಿವಿ ಅಂತಂದ್ರೆ ಸ್ಟೀಲಿಂದ ಇರ್ಬೋದು ಮತ್ತು ಯಾವುದೇ ಜರ್ಮನ್ ಇರ್ಬೋದು ಲಘು ಒಣಗ್ತಾವ. ಅಂದ್ರೆ ನಾವು ಅದ್ರೊಳಗೆ ಏನಾದರೂ ಹಾಕಿಟ್ರೆ ಲಘು ಹುಳನ ಒಣಗಿಲ್ಲ. ಮತ್ತು ನಾವು ಸದ್ಯ ನೋಡಿ ಅರ್ಬಿ ತೊಗೊಂಡು ಒರೆಸ್ತೀವಿ ನೋಡ್ರಿ, ಅದು ಸ್ವಲ್ಪ ಕಲಿ ಉಳಿದು ಬರ್ತಾವ. ಹಾಗಾಗಿ ಬಿಸಿಲಿಗೆ ತಿಕ್ಕಿದ್ಬಿಟ್ಟು ಬಿಸಿಲಿಗೆ ಇಟ್ವಿ ಅಂದ್ರೆ ಕಲಿ ಉಳಿಲ್ಲ ಒಂಥರ ಪ್ಲೇನ್ ಹೊಸ ಹೆಂಗೆ ಇರ್ತದ್ರಿ ಆ ರೀತಿ ಇಷ್ಟೆಲ್ಲ ಮನೆಗಳು ತಿಕ್ಕಿನಿ ಈಗ. ಇವೆಲ್ಲ ಬಾಂಡೆಗಳು ತಿಕ್ಕಿನಿ ಈಗ ರ್ಯಾಕುನ ಆಗೈತೆ. ಇವಿಷ್ಟು ಜರ್ಮನ್ ಬಾಂಡೆಗಳು ತಿಕ್ಕೊಬಿಡ್ತೀನಿ ಫಸ್ಟ್.
ತಿಕ್ಕಿ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ನೋಡ್ರಿ ಮ್ಯಾಗೆ ಬೇಳೆ ಇಟ್ಟಿದ್ದೆಲ್ಲ ಒಣಗಕ್ಕೆ ಎಲ್ಲ ಒಣಗ್ಯಾವ ನೋಡ್ರಿ. ಕುರ್ಡಿಗಿನೂ ಒಣಗ್ಯಾವು ತಂದವ್ರೆ. ಇವೆಲ್ಲ ಸಾಮಾನುಗಳು ಇರ್ತಾವಲ್ಲ ನಾವು ಯೂಸ್ ಮಾಡೋಂಥ ಸಾಮಾನುಗಳು ಅವನ್ನೆಲ್ಲ ಹಾಕಿ ಒಂದ್ರಾಗ ಒಂದು ಎಲ್ಲ ಮ್ಯಾಗ ಇಡ್ಬೇಕು ನೋಡಿ ಫ್ರೆಂಡ್ಸ್. ಅಲ್ಲಿ ಇಡ್ತೀವಿ ಈಗ. ಹಾಗೆ ನೋಡಿ ಫ್ರಿಜ್ಜಂದು ಎಲ್ಲ ಸಾಮಾನುಗಳ್ನು ತೆಗ್ದೀನಿ, ಎಲ್ಲ ಒರೆಸ್ಕೊಂಡೇನಿ ನೋಡ್ರಿ ಕ್ಲೀನಾಗಿ. ಬಂದ್ ಮಾಡೀನಿ ಫ್ರಿಜ್ ಈಗ, ಬಟನ್ ಬಂದ್ ಮಾಡೀನಿ. ಇವೆಲ್ಲ ಒರೆಸಿ ನೋಡ್ರಿ, ಎಲ್ಲ ಒರೆಸಿನಿ. ಸಾಮಾನು ಇಟ್ಟಿನಿ, ಬಚ್ಚಲ್ದಾಗ ಅದಾವ ಅವನ್ನೆಲ್ಲ ತಿಕ್ತೀನಿ ಸದ್ಯ ಫ್ರೆಂಡ್ಸ್. ಫ್ರಿಜ್ನೆಲ್ಲ ಕ್ಲೀನ್ ಮಾಡಿ ಆಯ್ತು ನೋಡ್ರಿ. ಹೊರಗೆ ಒಳಗೆ ಎರಡು ಸೈಡ ಫುಲ್ ಕ್ಲೀನ್ ಮಾಡೀವಿ. ಕ್ಲೀನ್ ಮಾಡಿ ಮತ್ತೆ ಸಾಮಾನೆಲ್ಲ ಜೋಡಿಸಿಟ್ಟಿನಿ ನೋಡ್ರಿ. ಫುಲ್ ಫ್ರೆಶ್ ಆಗೈತೆ ಇವತ್ತು ನಮ್ಮ ಫ್ರಿಜ್. ಫ್ರಿಜ್ ಮ್ಯಾಗಿಂದ ಪೇಪರ್ ಬದಲಾಯಿಸ್ಬೇಕು ಫ್ರೆಂಡ್ಸ್, ಹಂಗಾಗಿ ಇನ್ನೂ ನೀಟಾಗಿ ಇಟ್ಟಿಲ್ಲ. ಕಸ ಅದನ್ನೆಲ್ಲ ಹುಡ್ಕೊಂಡಿವಿ. ಕಾಡ್ ಬಾಯ್ರ್ ಕಾಡ್ ಬಂದ ನೋಡ್ರಿ ನಮ್ಮ ನೀರು. ಮೈ ಅದೆಲ್ಲ ತಗೊಂಡು ಸರಿ ಅಪ್ಪು ಒಂದು ತಗೋ ಪಟ್ಕನ ಅಪ್ಪು. ದೇಮಿ ಕಾಡೊಂದೈತೆ ಸರಕ್. ಸರಕ್. ಫ್ರಿಜ್ ಅಂತೂ ಫುಲ್ ಕ್ಲೀನ್ ಆಗೈತೆ ಫ್ರೆಂಡ್ಸ. ಮೋಸಂಬಿ ಬೇಕತ್ತ ನಮ್ಮ ಪಿಲ್ಲುಗೂ ಜಸ್ಟ್ ಈಗ ಊಟ ಮಾಡ್ಸೀನಿ. ಇಲ್ಲೆಲ್ಲ ಬಾಂಡೆ ಇದ್ವಲ್ಲ ಅವನ್ನೆಲ್ಲ ಹಚ್ಕೊಂಡಿನಿ. ಹಂಗೆ ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಲೆ ತಂದಾರ ನಮ್ಮ ಮನೆಯವರು, ತೊಳಿಬೇಕಂತೇಳಿ ಇಲ್ಲಿ ಇಟ್ಟೀನಿ. ಮತ್ತು ಒಗ್ಯಾಣನೂ ಒಗ್ದೀನಿ. ಇನ್ನೊಂದೆರಡು ಒಗ್ಯಾಣ ಅದಾವ. ಎಲ್ಲ ಆದ್ಮೇಲೆ ಲಾಸ್ಟಿಗೆ ನಮ್ಮ ಮನೆಯವ್ರಿಗೆ ನೀರು ಕಸ್ಕೊಟ್ಟೆ, ಅವ್ರಿಗೆ ಜಳಕ ಮಾಡ್ಯಾರ. ಸೊ ಇದಿಷ್ಟೇ ಉಳ್ದೈತೆ ನೋಡ್ರಿ. ಇದೊಂದು ಕಮ್ಮಂದ. ಇದು ನಾನು ತಿಂಗಳ ಮಾಲೇನು ತುಂಬ್ತೀವಲ್ಲ ಆ ಟೈಮ್ದಾಗ ತೊಳೋದನ್ನೇ ತಿಕ್ಕನೆ ತುಂಬ್ತಿದ್ದೆ. ಈ 6 ತಿಂಗಳ ತೊಳೆದಿಲ್ಲ, ಯಾಕಂದ್ರೆ ಫುಲ್ ಮಳೆಗೆ ಇತ್ತಲ್ಲ, ಹಂಗಾಗಿ ಒಣಗಂಗಿಲ್ಲ. ಡಬ್ಬಿ ಅದು ಒಣಗಂಗಿಲ್ಲ, ಮತ್ತು ವರ್ಷಿದ್ರು ಹುಳ ಆತಾವಲ್ಲ ಲಗೋಟ ಹಂಗಂತೇಳಿ. ಸೊ ಡಬ್ಬಿ ನೋಡ್ರಿ ಎಲ್ಲ ಖಾಲಿ ಆಗ್ಯಾವ. ಈ ತಿಂಗಳ ಫುಲ್ ಮಾಲ್ ಖಾಲಿ ಆಗೈತೆ ಫ್ರೆಂಡ್ಸ. ಇವತ್ತಿನ ತರ್ತಾರೆ ನಮ್ಮ ಮನೆಯವ್ರು. ಇನ್ನೂ ಬರ್ದಿಲ್ಲ, ಬರಿಬೇಕಾ ಮಾಲ ನೋಡ್ರಿ. ಮ್ಯಾಗೆಲ್ಲ ಸಾಮಾನುಗಳು ಹಚ್ಚಿರ್ತೀನಿ. ಇಷ್ಟೆಲ್ಲ ನೋಡ್ರಿ ಅಷ್ಟು. ಮತ್ತು ಈ ಸಾಮಾನು ಜೋಡಿಸ್ಕೊಂಡಿನಿ ಎಲ್ಲಾನು. ಈಗ ಜಸ್ಟ್ ಪೂಜೆ ಅದೆಲ್ಲ ಮಾಡ್ತೀನಿ ನೋಡ್ರಿ. ಜಳಕ ಅದೆಲ್ಲ ಮಾಡಿ ದೇವರು ತಿಕ್ಬೇಕಂತ ಅಂದ್ಕೊಂಡಿದ್ದೇವೆ ಸೋಮವಾರಲ್ಲ, ಹಂಗಾಗಿ ಸೊ ಲೇಟನ್ನು ಆಗಿತ್ತು ಎಲ್ಲ ಕೆಲಸ ಮಾಡೋದ್ರಾಗ. ನಮ್ಮ ಮನೆಯವ್ರಿಗೆ ಹೆಂಗೂ ಅಮಾಸಿ ಬರ್ತಲ್ಲ, ನಾಳೆ ಬಿಟ್ಟು ನಾಡ್ದ ಅಮಾಸಿ ದಿನ ತಿಕ್ಕಿದ್ರೆ ಆಯ್ತು ಅಂತ ಹೇಳಿದ್ರು. ಹಂಗಾಗಿ ಬರೀ ರೆಗ್ಯುಲರ್ ಹೆಂಗೆ ಮಾಡ್ತೀವಿ ಆ ರೀತಿ ದೇವರದೆಲ್ಲ ತೊಳೆದೆ ಪೂಜೆ ಮಾಡಿ ನೋಡ್ರಿ. ತಿಕ್ಕಿಲ್ಲ, ಪೀತಾಂಬರದೆಲ್ಲ ಹಚ್ಚಿ ಹಂಗೆ ನೋಡಿ ಫ್ರೆಂಡ್ಸು. ಎಣಿಸ್ ಚಪಾತಿ ಮಾಡ್ತೀನಿ ನಾನು, ಯಾಕಂದ್ರೆ ಉಳಿದ್ಬಿಟ್ಟು ಅಂದ್ರೆ ವೇಸ್ಟ್ನ ಆಗ್ತೈತಿ. ಹಂಗಾಗಿ ಸೊ ಎಲ್ಲರೂ ಇಲ್ಲೇ ಮನ್ಯಾಗ ಇದ್ವಲ್ಲ, ಹಂಗಾಗಿ ನಮ್ಮ ಮನೆಯವರು ಮಾಡ್ಕೊತಾನೆ ಚಪಾತಿ ಮಾಡ್ಕೊತೀನಿ. ಅವರಿಗೆ ಕೊಟ್ಟಿನಿ ಊಟಕ್ಕೆ, ಅವ್ರು ಊಟ ಮಾಡಿದರು. ಸ್ನೇಹಗೂ 2 ಚಪಾತಿ, ಪಿಲ್ಲುಗೆ 1 ಚಪಾತಿನ ಈಗ ಊಟ ಮಾಡಿಸ್ತೀನಿ. ನನಗೆ 2 ಚಪಾತಿನ ಮಾಡ್ಕೊಂಡೀನಿ. ಅರ್ಜೆಂಟಾಗಿ ಏನಾಗುತ್ತಂದ್ರೆ ನೋಡ್ರಿ, ಉಸುಳಿಕಾಳು ಪಲ್ಯ ನಿನ್ನೆ ತೊಗೊಂಡಿಟ್ಟಿದ್ದೆ. ಉಸುಳಿಕಾಳು ನಿನ್ನೆ ಮಾಡಿದ್ದಿಲ್ಲ, ಹಂಗಾಗಿ ಇವತ್ತು ಮಾಡಿದ್ದೆ. ಅರ್ಜೆಂಟಾಗಿ ಮಾಡಿದ್ರೆ ಆಯ್ತು ಅಂತೇಳಿ ನೋಡ್ರಿ. ಇನ್ನೂ ಒಂದು ಸ್ವಲ್ಪ ತವಿ ಗರಮ್ ಅದ, ಹಂಗಾಗಿ ಎತ್ತಿಟ್ಟಿಲ್ಲ. ಈಗ ಎತ್ತಿರ್ತೀನಿ. ರೇಷನ್ ಅಕ್ಕಿ ನೋಡ್ರಿ ಫ್ರೆಂಡ್ಸ, ರೇಷನ್ ಅಕ್ಕಿ ಅನ್ನ ಮಾಡೀನಿ. ಬಿಸಿ ಬಿಸಿ ಅನ್ನ ರೇಷನ್ ಅಕ್ಕಿ ಅನ್ನ ಸೂಪರ್ ಆಗಾಗ್ತೈತಿ. ಅದ್ರ ಜೊತೆ ಸಾಂಬಾರು ಇರ್ಬೋದಾ, ಇಲ್ಲ ನಮ್ಮ ಕಡೆ ಅಗಸೆ ಹಿಂಡಿ ಅಂತೀವಿ, ಶೇಂಗಾ ಹಿಂಡಿ ಅಂತೀವಿ, ಪುಟಾಣಿ ಹಿಂಡಿ, ಯಾವುದೇ ಹಿಂಡಿ ಕೂಡ ಆದ್ರೂ ಕೂಡ ಮಸ್ತ್ ಆಗ್ತೈತಿ. ಹಂಗಿಷ್ಟ ರೇಷನ್ ಅನ್ನ ಊಟ ಮಾಡೋದಕ್ಕೆ. ಸೊ ಒಂದು ಸ್ವಲ್ಪ ಮೊಸರು ತರಿಸಿ ನೋಡ್ರಿ. ಈಗ ನಮ್ಮ ಪಿಲ್ಲುಗೆ ಒಂದು ಸ್ವಲ್ಪ ಮೊಸರು ಚಪಾತಿನ ಊಟ ಮಾಡ್ತೀನಿ. ಸೊ ನನಗೂ ಸಿಕ್ಕಾಪಟ್ಟೆ ಹಸಿವಾಗೈತಿ. ಈಗ ಊಟ ಮಾಡ್ತೀನಿ. ಊಟ ಮಾಡಿ ನಿಮ್ಮ ಜೊತೆಗೆ ಆಮೇಲೆ ಸಿಗ್ತೀನಿ. पण येते ना माझं संकट वर घालायला येते ना पटपट घालून मी म्हणते आम्हाला बी कंटाळा आले. ಫ್ರೆಂಡ್ಸ್ ಬುಟ್ಟ್ಯಾಗೆಲ್ಲ ಒಗದೊಗದು ಹಿಂಡಿ ಹಾಕಿದ್ದೆ. ಸೊ ಹಿಂದಗಡೆ ನಮ್ಮ ಮನೆ ನಾವು ಕೆಲಸ ಮಾಡಿದ್ರಲ್ಲ, ಅದಕ್ಕಂತೇಳಿ ಪುಟ್ಟಾಗನೇ ಹಿಂಡಿ ಹಾಕಿದ್ದೆ. ಬಕೆಟ್ ಬೇಕಲ್ಲ ನೀರು ಮನೆಯವರು ನಮ್ಮ ಪಿಲ್ಲರು ಅರ್ಬಿ ಹೋಗುದವ. ಇದು ಬೆಡ್ಶೀಟಿನ ಆಮೇಲೆ ತೆಗೆದು ಇಟ್ಟೀನಿ, ನಾಳೆಗೆ ಹೋಗುದ್ರ ಆಯ್ತು ಅಂತೇಳಿ. ಸೊ ಸಿಕ್ಕಾಪಟ್ಟೆ ಬ್ಯಾಸ್ಗೆ ಆಗ್ಬಿಟ್ಟೈತೆ ನೋಡ್ರಿ. ರೆಗ್ಯುಲರ್ ಏನು ಅರ್ಬಿ ಕೆಲಸ ಮಾಡ್ತಿರ್ತೀವಲ್ಲ, ಆ ಕೆಲಸ ಮಾಡಿದ್ರಷ್ಟು ನಾವು ಆರಾಮಿರ್ತೀವಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗ್ಬಿಡ್ತು ಅಂದರೆ ಇವತ್ತು ಸಿಕ್ಕಾಪಟ್ಟೆನೇ ಆಗೈತೆ ಅಂತ ಹೇಳ್ಬೋದು.
ಜಾಸ್ತಿ ನೀರಾಗನೇ ಕೆಲಸ ಆಗೈತಿ ಇವತ್ತು. ಭಾಳ ತನ ಟೈಮ್ ಹಿಡಿತಲ್ಲ, ಹಾಗಾಗಿ ಸೊ ಒಂದು ಸ್ವಲ್ಪ ಸುಸ್ತನ ಭಾಳ ಆಗಿಬಿಟ್ಟೈತಿ. ಸೊ ಈಗ ಏನಕ್ಕೆ ಮಾಡಂಗಿಲ್ಲ ನೋಡ್ರಿ, ಅರ್ಬಿನ ಹೋಗಿ ಮ್ಯಾಗ ಹಾಕಿ ಬರ್ತೀವಿ. ಸೊ ಬಿಸಿಲು ಐತಿ ಇವತ್ತು, ಭಾಳ ಬಿಸಿಲು ಐತಿ. ಇಲ್ಲಬಿಟ್ಟು ಅರ್ಬಿ ಒಣಗ್ತಾವ. ಕಾಯಿಪಲ್ಯನ ತೊಳೆದು ಕೆಸಿ ಇಡ್ತೀನಿ, ಆಮೇಲೆ ಒರೆಸಿ ಫ್ರಿಜ್ಜಾಗಿ ಇಡ್ತೀನಿ. ಫ್ರಿಜ್ನು ಕ್ಲೀನ್ ಆಗೈತಿ, ಗ್ಯಾಸ್ ಕಟ್ಟಿ ಕ್ಲೀನ್ ಆಗೈತಿ ಫ್ರೆಂಡ್ಸ್. ಇವತ್ತು ಇದು ಇಷ್ಟೇ ಓದೋದ. ಹಾಸಿಗೆ ಅದಾವ, ಹಾಸಿಗೆ ನಮ್ಮ ಕೆಲಸ ಅಲ್ಲದ್ರೆ ನಮ್ಮ ಮನೆಯವ್ರ ಕೆಲಸ. ಹಂಗಾಗಿ ಅವರು ನೀರು ಬರ್ತಾವಲ್ಲ, ಮತ್ತೊಂದು ಸರಿ ಇನ್ನೊಂದು 2 ದಿನ ಬಿಟ್ಟು ನೀರು, ಆಮಷ್ಟು ದಿನ ಬರ್ತಾವೆ ಕಾಣಿಸ್ತೈತೆ ನೀರು. ಅದು ಬಂದ್ರೆ ಒಗದಾಕಿ ಬಿಡ್ತಾರೆ ಎಲ್ಲ ಹಾಸಿಗೆನ. ಸೊ ಹಾಸಿಗೆ ಹೋಗ್ಯೋ ಕೆಲಸ ಅವ್ರದ್ದು. ನಮ್ಮ ಕೆಲಸ ಇದಿಷ್ಟು ಹೋಗೈತೆ ನೋಡ್ರಿ. ಇವತ್ತಿಗೆ ಮಾಲ್ ಬರಿಬೇಕಿನ, ಮಾಲ್ ಬರ್ಸಿಲ್ಲ, ಬರೆಸ್ತೀನಿ. ಮಾಲ್ ಬರ್ಸಿದ್ನಿ ಅಂದ್ರೆ ಆಯ್ತು ನೋಡ್ರಿ, ಅವ್ರು ತರ್ತಾರೆ. ಸೊ ಇನ್ನೂ ಒಂದು ಗೋಧಿ ಹಿಟ್ಟಿಂದ ಸ್ವಲ್ಪ ಐತಿ, ಇನ್ನೊಂದು ದಿನ ಹಿಟ್ಟು ಆಗುತ್ತೆ. ಹಿಂಗೆ ಹಬ್ಬಿನಾಗ ಮತ್ತು ಅವ್ರಿಗೂ ಟೈಮ್ ಸಿಗೋಂಗಿಲ್ಲ, ಹಂಗಾಗಿ ಗೋಧಿನ ಇವತ್ತೊಂದು ಬಿಸ್ಕೊಂಬರ್ತೀನಿ ಅಂತ ಹೇಳಿದ್ರು. ಅದೊಂದು ಡಬ್ಬಿ ಉದೈತಿ, ಈಗ ಅದೊಂದು ಡಬ್ಬಿ ತಿಕ್ತೀನಿ. ಮೊದಲು ಹೋಗಿ ಅರ್ಬಿ ಒಣಾಕ್ ಬರ್ತೀನಿ. ಇವತ್ತಿನ ವಿಡಿಯೋದೊಳಗೆ ಇಷ್ಟೇ ನೋಡಿ ಫ್ರೆಂಡ್ಸ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಪ್ಲೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ನಾಳೆ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ